ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಆಶೀರ್ವದಿಸಲ್ಪಟ್ಟ ಒಳ್ಳೆಯ ಸಮಯಕ್ಕಾಗಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವನಾಗಿದ್ದೇನೆ. ಆಸರೆ ಟಿವಿಯ ಶುಭವಾರ್ತೆಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಈ ದಿನ ಮತ್ತೊಂದು ಆವೃತ್ತಿ ದೇವರಿಂದ ದೈವಿಕವಾದ ಶುಭ ವಚನಗಳನ್ನು ಕೇಳುವುದಕ್ಕೆ ನಮ್ಮೆಲ್ಲರ ಜೀವಿತದಲ್ಲಿ ಸೌಭಾಗ್ಯವನ್ನು ನೀಡಿದ ದೇವರಿಗೆ ಸ್ತೋತ್ರವನ್ನು ಅರ್ಪಿಸುವನಾಗಿದ್ದೇನೆ. ನಾವು ದೇವರಿಂದ ಶುಭವನ್ನು ಹೊಂದುತ್ತಲೇ ಇರಬೇಕು. ಶುಭದ ಜೀವಿತಕ್ಕಾಗಿ ನಾವು ನಮ್ಮನ್ನು ದೇವರ ಪಾದಗಳಿಗೆ ಅರ್ಪಣೆ ಮಾಡೋಣ. ಒಬ್ಬ ಮನುಷ್ಯನ ಜೀವಿತಕ್ಕೆ ಶುಭ ಹೇಗೆ ಉಂಟಾಗುತ್ತದೆಂದು ನಾವು ನೋಡುವಾಗ ಪರಿಶುದ್ಧವಾದ ಗ್ರಂಥ ಮನುಷ್ಯನ ಜೀವಿತಕ್ಕೆ ಶುಭವನ್ನು ಅಥವಾ ಜೀವಿತದ ಬಾಳಿನ ಆಶೀರ್ವಾದವನ್ನು ತೋರಿಸಿಕೊಡುವಂಥದ್ದಾಗಿದೆ ಈ ಪರಿಶುದ್ಧ ಗ್ರಂಥ. ಅನೇಕ ವ್ಯಕ್ತಿ ಜೀವಿತಗಳು ಈ ದೈವ ವಚನಗಳ ಕಡೆಗೆ ತಮ್ಮನ್ನು ಒಪ್ಪಿಸಿಕೊಟ್ಟದ್ದರಿಂದ ಈ ಸತ್ಯವೇದ ವಾಕ್ಯವನ್ನು ಓದಿ ಧ್ಯಾನ ಮಾಡಿ ಕಲಿತು ಇದರ ಮುಖಾಂತರ ಅವರು ಉಪದೇಶವನ್ನು ಪಡೆದು ದೈವ ವಚನದಿಂದಿರತಕ್ಕಂತಹ ತಿದ್ದುಪಾಟುಗಳ ನಿಮಿತ್ತ ಜೀವನವನ್ನು ಕಟ್ಟಿ ಬೆಳೆಸಿ ಪರಿಶುದ್ಧ ಜೀವಿತಕ್ಕೆ ಒಪ್ಪಿಸಿಕೊಟ್ಟು ತಮ್ಮ ಜೀವನದಲ್ಲಿ ಶುಭವನ್ನು ಹೊಂದಿಕೊಳ್ಳುವಂತೆ ಸಾಧ್ಯವಾದದ್ದಾಗಿ ನಾವು ನೋಡುತ್ತೇವೆ. ನಿಮ್ಮ ಮುಂದೆ ನಿಂತಿರುವಂಥ ನನ್ನ ಬಾಳಿನಲ್ಲಿಯೂ ಒಂದು ಕಾಲದಲ್ಲಿ ಶೂನ್ಯತೆಯಲ್ಲಿದ್ದೆ. ಶುಭವೂ ನನಗೆ ಇರಲಿಲ್ಲ, ಶಾಂತಿಯೂ ನನಗೆ ಇರಲಿಲ್ಲ, ಆಶೀರ್ವಾದಗಳು ನನಗಿರಲಿಲ್ಲ. ಜೀವನದಲ್ಲಿ ಒಂದು ಕಷ್ಟಕರವಾದ ಶಾಪಮಯವಾದ ಯಾವ ರೀತಿಯಿಂದಲೂ ಒಂದು ಒಳ್ಳೆತನವಿಲ್ಲದ ಜೀವಿತದಲ್ಲಿ ಕಳೆದ ಕಾಲಗಳು ನನ್ನ ಜೀವಿತ ಉಂಟಾಗಿತ್ತು. ಆದರೆ ಯೌವನ ಪ್ರಾಯದಲ್ಲೇ ನನ್ನ 18ನೇ ವಯಸ್ಸಿನಲ್ಲಿ ಒಂದು ಸಾರಿ ನಾನು ನನ್ನ ಕಿವಿಗೆ ಬಿದ್ದ ಅಭಿಷಕ್ತರುಗಳ ಈ ದೈವವಾಕ್ಯದ ಉಪದೇಶ ನನ್ನನ್ನು ದೇವರ ಆಶೀರ್ವಾದದ ಕಡೆಗೆ ನನ್ನನ್ನು ಮನ ತಿರುಗಿಸುವಂತೆ ಮಾಡಿತು. ಯಾವಾಗ ನೀವು ದೈವಿಕವಾದ ಮಾತುಗಳಿಗೂ ನುಡಿಗಳಿಗೂ ವಚನಗಳಿಗೂ ಕಿವಿಯನ್ನು ಆಲಿಸಿದ ವಚನಗಳಿಗೆ ವಿನಯತೆ ತೋರಿಸುವಾಗ ಆಶೀರ್ವಾದಕ್ಕೆ ನಾವು ಪಾತ್ರರಾಗುತ್ತೇವೆ. ದೈವ ಸಭೆಯಲ್ಲಿ ಅಥವಾ ಪ್ರಪಂಚದಾದ್ಯಂತ ಈ ದೈವಿಕವಾದ ವಾಕ್ಯೋಪದೇಶದ ಗುರಿ ಏನಾಗಿದೆ ಎಂಬುವ ವಿಷಯವನ್ನು ನಾನು ನಿಮಗೆ ತಿಳಿಸಲು ಕರ್ತನಲ್ಲಿ ಬಯಸುವನಾಗಿದ್ದೇನೆ. ಸಭೆಯಲ್ಲಿ, ವೈಯಕ್ತಿಕ ಜೀವಿತದಲ್ಲಿ, ನಮ್ಮ ಸಮೂಹದಲ್ಲಿ, ಸಮಾಜದಲ್ಲಿ ಈ ಪವಿತ್ರ ಪರಿಶುದ್ಧ ಗ್ರಂಥದ ವಾಕ್ಯೋಪದೇಶದ ಗುರಿ ಏನಾಗಿದೆ ಎಂಬುದನ್ನು ನಾವು ಈ ದಿನ ಕಲಿಯೋಣ. ಅದಕ್ಕಾಗಿ ಅಪೊಸ್ತಲನಾದ ಪೌಲನು ತಿಮೋಥಿಯನಿಗೆ ಬರೆದ ಮೊದಲನೆಯ ಪತ್ರಿಕೆ ಅದರ 1ನೇ ಅಧ್ಯಾಯ ಅದರ 5ನೇ ವಚನವನ್ನು ನಾವು ಓದಿಕೊಳ್ಳೋಣ. ಶುದ್ಧ ಹೃದಯ, ಒಳ್ಳೆಯ ಮನಸ್ಸಾಕ್ಷಿ, ನಿಷ್ಕಪಟವಾದ ನಂಬಿಕೆ ಎಂಬಿವುಗಳಿಂದ ಹುಟ್ಟಿದ ಪ್ರೀತಿಯೇ ದೈವ ವಾಕ್ಯೋಪದೇಶದ ಗುರಿಯಾಗಿದೆ. ದೇವರ ವಾಕ್ಯದ ಉದ್ದೇಶವೇನು? ದೇವರ ವಾಕ್ಯದ ಬೋಧನೆಯ ಗುರಿ ಏನು? ದೈವ ವಾಕ್ಯ ಯಾತಕ್ಕಾಗಿ ಉಪದೇಶ ಮಾಡಬೇಕು? ದೇವರ ವಾಕ್ಯ ಬೋಧಿಸುವುದರ, ಉಪದೇಶ ಮಾಡುವುದರ ಗುರಿಯನ್ನು ಬಿಟ್ಟು ಇವತ್ತು ಅನೇಕರು ಅದರ ತಾತ್ಪರ್ಯವನ್ನು ಬಿಟ್ಟು, ಅದರ ಉದ್ದೇಶವನ್ನು ಬಿಟ್ಟು ಜನಜೀವಿತಗಳಿಗೆ ಬೋಧನೆ ಮಾಡುವುದರಿಂದ ಜನರಿಗೆ ಆಶೀರ್ವಾದವಿಲ್ಲ. ನೋಡಿರಿ, ಯಾವ ಒಂದು ವ್ಯಕ್ತಿಯಾಗಿದ್ದರೂ ಕೂಡ ಪರಿಶುದ್ಧ ಗ್ರಂಥದಿಂದ, ದೇವರ ವಚನದಿಂದ ಮಾತನಾಡುವಾಗ, ಉಪದೇಶ ಮಾಡುವಾಗ ಮನುಷ್ಯ ಜೀವಿತದ ಹೃದಯ ಏನಾಗಬೇಕು? ಶುದ್ಧವಾಗಬೇಕು. ಯೆರೆಮೀಯನ ಪ್ರವಾದನೆ ಗ್ರಂಥದಲ್ಲಿ ವಾಕ್ಯ ಹೀಗೆ ಹೇಳುತ್ತದೆ, ಮನುಷ್ಯನ ಹೃದಯವು ಎಲ್ಲದಕ್ಕಿಂತಲೂ ವಂಚಕ, ಅದು ಗುಣವಾಗದ ರೋಗಕ್ಕೆ ತುತ್ತಾಗಿದೆ. ಮನುಷ್ಯನ ಹೃದಯ ದಿನಂಪ್ರತಿ ಕಾಠಿಣ್ಯಗೊಳ್ಳುತ್ತಾ ಇದೆ.
ಮನುಷ್ಯನ ಹೃದಯ ದಿನಂಪ್ರತಿ ಅಶುದ್ಧಿಯ ಕಡೆಗೆ ಹೋಗುತ್ತಾ ಇದೆ. ಅವನ ಹೃದಯ ಮನುಷ್ಯನಿಗೆ ಮಾಂಸ ಹೃದಯವನ್ನು ಕೊಟ್ಟಿರುವಾಗ ಅವನ ಹೃದಯವು ಈಗ ಅವನ ಹೃದಯ ಅದು ಕಲ್ಲಾಗಿ ಮಾರ್ಪಡುತ್ತಾ ಇದೆ. ಎಜೆಕೇಲ್ ಪ್ರವಾದನೆ ಗ್ರಂಥದಲ್ಲಿ ದೇವರು ಹೇಳುತ್ತಾ ಇದ್ದಾನೆ, ಕಲ್ಲಾದ ನಿಮ್ಮ ಹೃದಯವನ್ನು ತೆಗೆದುಹಾಕಿ ಇಗೋ ನಾನು ನಿಮಗೆ ಮಾಂಸದ ಹೃದಯವನ್ನು ಕೊಡುತ್ತೇನೆಂಬುದಾಗಿ. ಮನುಷ್ಯನ ಸ್ವಭಾವ, ಮನುಷ್ಯನ ಪ್ರವೃತ್ತಿ, ಮನುಷ್ಯನ ಚಿಂತೆ, ಮನುಷ್ಯನ ಭಾವನೆಗಳು, ಅವನ ಹೃದಯ ಕಾಠಿಣ್ಯಗೊಂಡಿದೆ ಎಂಬುದನ್ನು ತೋರಿಸಿಕೊಡುತ್ತದೆ. ಇವತ್ತು ಪ್ರಪಂಚದಾದ್ಯಂತ ನೋಡುವಾಗ, ಪೇಪರ್ಸ್ನಲ್ಲಿ ಓದುವಾಗ, ಟೆಲಿವಿಷನ್ ವಾರ್ತೆಗಳಲ್ಲಿ ಕೇಳುವಾಗ, ಅನೇಕ ಮಾಧ್ಯಮಗಳ ಮುಖಾಂತರ ಓದಿ ಕೇಳಿ ನೋಡುವಾಗ ಮನುಷ್ಯನು ಅಧರ್ಮ ಮಾಡುತ್ತಾ ಇದ್ದಾನೆ, ಅನ್ಯಾಯ ಮಾಡುತ್ತಿದ್ದಾನೆ, ಪಾಪ ಮಾಡುತ್ತಾ ಇದ್ದಾನೆ, ತಂದೆಯನ್ನು ಹೊಡೆಯುತ್ತಿದ್ದಾನೆ, ತಾಯಿಯನ್ನು ಬಂಧಿಸುತ್ತಿದ್ದಾನೆ, ಮಗಳನ್ನು ಅತ್ಯಾಚಾರಕ್ಕೆ ಒಪ್ಪಿಸಿಕೊಡುತ್ತಾ ಇದ್ದಾನೆ, ಕುಟುಂಬದಲ್ಲಿ ಕಲಹ, ಕೊಲೆ, ಎಲ್ಲ ವಿಧವಾದ ಅನ್ಯಾಯ ಇವುಗಳನ್ನು ತೊಡಗಿಸಿಕೊಳ್ಳಲಿಕ್ಕೆ ಕಾರಣ ಮನುಷ್ಯನ ಹೃದಯ ಅಶುಚಿಯಾಗಿದೆ. ಮನುಷ್ಯನ ಹೃದಯ ಕಾಠಿಣ್ಯಕ್ಕೆ ಪ್ರವೇಶಿಸಿದೆ. ಅವನ ಹೃದಯದಲ್ಲಿ ಎಷ್ಟು ಮಾತ್ರಕ್ಕೂ ಒಳ್ಳೆಯತನವಿಲ್ಲ. ಆ ರೀತಿಯಲ್ಲಿ ಜೀವಿಸುವ ಕೆಟ್ಟ ಹೃದಯ, ಅಶುದ್ಧ ಹೃದಯ, ಕಲ್ಲಾದ ಹೃದಯ ದೈವ ವಾಕ್ಯೋಪದೇಶ ಕೇಳುವಾಗ ಅದು ಒಡೆಯಲ್ಪಟ್ಟು ಅದು ಮೃದುವಾದ ಅನುಭವಕ್ಕೆ ತಿರುಗಿ ಆ ಹೃದಯದ ಆಂತರ್ಯದಲ್ಲಿ ಅಡಗಿರುವ ಎಲ್ಲ ಕಲ್ಮಶಗಳು ಹೊರಗೆ ಹೋಗಬೇಕು. ಅದಕ್ಕಾಗಿ ವಾಕ್ಯವನ್ನು ನಾವು ಉಪದೇಶ ಮಾಡಬೇಕು. ವಾಕ್ಯ ಉಪದೇಶದ ಉದ್ದೇಶ ಶುದ್ಧ ಹೃದಯ. ಅಶುದ್ಧವಾದಂತಹ ಚಿಂತೆಗಳಿಂದ, ಅಶುದ್ಧವಾದ ಕಾರ್ಯಗಳಿಂದ ತೊಡಗಿಸಿಕೊಳ್ಳುವ ಮನುಷ್ಯನ ಹೃದಯದಲ್ಲಿ ಒಂದು ಶುದ್ಧತ್ವ, ಒಂದು ಪಾವನತ್ವ, ಒಂದು ಪರಿಶುದ್ಧತ್ವವನ್ನು ಸೃಷ್ಟಿಸುವ ಉದ್ದೇಶವಾದಿಂದ ದೈವವಾಕ್ಯವನ್ನು ಘೋಷಿಸಬೇಕು. ದೇವರು ಈ ವಚನದಿಂದ ಉಪದೇಶ ಮಾಡುವಾಗ ಮನುಷ್ಯ ಜೀವಿತ ತೊಳೆಯಲ್ಪಡಬೇಕು, ತಿದ್ದಲ್ಪಡಬೇಕು, ಕ್ರಮೀಕರಿಸಲ್ಪಡಬೇಕೆಂದು ದೇವರು ಬಯಸುತ್ತಾನೆ. ಇವತ್ತು ಅನೇಕರ ಪ್ರಸಂಗ ಕೇಳಿದರೆ ಯಾರಿಗೂ ಮಾನಸಾಂತರವೇನು ಬೇಕಾಗಿಲ್ಲ, ಶುದ್ಧತ್ವ ಏನು ಬೇಕಾಗಿಲ್ಲ. ಮನುಷ್ಯ ಹೇಗೆ ಬದುಕಿದರೇನು, ದೇವರು ಕರುಣೆಯುಳ್ಳವ, ದೇವರು ದಯೆಯುಳ್ಳವ, ದೇವರು ಪ್ರೀತಿಸುವವ, ಅದರಿಂದ ನಮ್ಮ ತಪ್ಪು ದೋಷಗಳು ಏನು ದೇವರು ಎಣಿಸುವುದಿಲ್ಲ, ನಮ್ಮನ್ನು ಆಶೀರ್ವದಿಸುತ್ತಾನೆ ಎಂಬ ದುರುಪದೇಶಗಳು ಲೋಕದಲ್ಲಿ ಹಬ್ಬಿ ಹರಡುತ್ತಾ ಇದೆ. ಕುಟುಂಬಗಳಲ್ಲಿ, ಸಭೆಗಳಲ್ಲಿ ಕೇವಲ ಶುಭ 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 ಎಂದು ಹೇಳಿಕೊಂಡು ನಿನಗೆಲ್ಲ ಒಳ್ಳೆಯದಾಗುತ್ತದೆ, ನಿನಗೆಲ್ಲ ಶುಭವಾಗುತ್ತದೆ ಎಂದು ಹಾರೈಸಿಕೊಂಡು ಸಂದೇಶ ನೀಡುವುದನ್ನು ನೋಡುತ್ತೇವೆ. ಸಹೋದರ ಸಹೋದರಿಯೇ, ನನ್ನನ್ನು ಕೇಳುವ ಎಲ್ಲ ವೀಕ್ಷಕರೇ, ನಾನು ನಿಮಗೆ ಹೇಳುತ್ತೇನೆ, ನೀನು ನಿನ್ನ ಜೀವಿತದಲ್ಲಿ ಪರಿವರ್ತನೆ ಇಲ್ಲದೆ, ಹೃದಯ ಶುದ್ಧಿ ಇಲ್ಲದೆ ಜೀವಿಸಿದರೆ, ಹೃದಯವನ್ನು ಕಾಠಿಣ್ಯಕ್ಕೆ ಒಪ್ಪಿಸಿಕೊಟ್ಟರೆ, ಹೃದಯವನ್ನು ಅಶುದ್ಧವಾದ ಕಾರ್ಯಗಳಿಗೆ ಬಿಟ್ಟುಕೊಟ್ಟರೆ, ಯಾರೆಲ್ಲ ನಿನ್ನ ತಲೆಯ ಮೇಲೆ ಕೈಗಳನ್ನಿಟ್ಟು ಶುಭವೊಂದು ಎಂದು ಹೇಳಿದರೂ ಕೂಡ ನಿನಗೂ ನನಗೆ ಶುಭವಾಗುವುದಿಲ್ಲ. ಯಾರೆಲ್ಲ ನಿನಗೆ ಶುಭವಾಗುತ್ತದೆ ಎಂದು ಹೇಳಿದರೂ ಕೂಡ ಅದು ಶುಭವಾಗುವುದಿಲ್ಲ. ನಿನಗೂ ನನಗೂ ಶುಭವಾಗಬೇಕಾದರೆ ನಾನು, ನೀನು, ನಾವುಗಳು ನಮ್ಮ ಹೃದಯವನ್ನು ಶುದ್ಧಪಡಿಸಿಕೊಳ್ಳಬೇಕು. ನಮ್ಮ ಶುದ್ಧ ಹೃದಯ ನಮಗೆ ಸಿಗಲಿಕ್ಕೆ ಕಾರಣ, ಅದಕ್ಕೆ ಮಾರ್ಗ ದೈವ ವಾಕ್ಯೋಪದೇಶದ ತಿದ್ದುಪಾಠುಗಳು, ಉಪದೇಶಗಳು. ಆ ವಚನಕ್ಕೆ ನಮ್ಮನ್ನು ಒಪ್ಪಿಸಿಕೊಡುವಾಗ ಜೀವನವು ಪರಿವರ್ತನೆಯಾಗುತ್ತದೆ. ಅದಕ್ಕಾಗಿಯೇ ದೈವ ವಾಕ್ಯೋಪದೇಶದ ಉದ್ದೇಶ, ಅದಕ್ಕಾಗಿಯೇ ಈ ದೈವ ವಾಕ್ಯದ ಉಪದೇಶದ ಅದೇ ಆಗಿದೆ ದೈವವಾಕ್ಯದ ಉಪದೇಶದ ಗುರಿ. ಆದುದರಿಂದ ದೈವವಾಕ್ಯೋಪದೇಶವನ್ನು ನಾವು ಕೊಡುವಾಗ ಜನಜೀವಿತದ ಹೃದಯವು ಶುದ್ಧಗೊಳ್ಳುವುದಕ್ಕೆ ಕಾರಣವಾಗಲಿ. ನನ್ನ ಮಾತುಗಳನ್ನ ಕೇಳುವ ನಿಮ್ಮ ಜೀವಿತದಲ್ಲಿ ನಿಮ್ಮ ಹೃದಯವು ಅಶುದ್ಧವಾದ ಚಿಂತೆ, ವಿಚಾರಗಳಿಂದ, ಕಾಠಿಣ್ಯದಿಂದ ತುಂಬಿಕೊಂಡದಾದರೆ ಈ ವಚನ ನಿಮ್ಮನ್ನು ತೊಳೆಯಲಿ. ಎರಡನೇದಾಗಿ ನಾವು ನೋಡುವಾಗ ವಾಕ್ಯೋಪದೇಶದ ಗುರಿ ಏನಂತಾಗಿದೆ ಎಂದು ಹೇಳುವಾಗ ಒಳ್ಳೆಯ ಮನಸ್ಸಾಕ್ಷಿ. ಮನಸ್ಸಾಕ್ಷಿ ಬಹಳ ಪ್ರಾಮುಖ್ಯವಾದದ್ದು. ನಮ್ಮೊಳಗಡೆ ಒಳ್ಳೆಯ ಮನಸ್ಸಾಕ್ಷಿ ಇದ್ದರೆ ಅನೀತಿ ನಾವು ಮಾಡುವುದಿಲ್ಲ, ಅಧರ್ಮ ನಾವು ಮಾಡುವುದಿಲ್ಲ, ಅತ್ಯಾಚಾರ ನಾವು ಮಾಡುವುದಿಲ್ಲ, ಮೋಸ ಮಾಡುವುದಿಲ್ಲ, ವಂಚನೆ ಮಾಡುವುದಿಲ್ಲ, ಮತ್ತೊಬ್ಬರನ್ನ ಹಾಳು ಮಾಡುವುದಿಲ್ಲ.
ನಾವು ನಾಶನ ಮತ್ತು ಮೋಸ, ಅತ್ಯಾಚಾರ, ಅನೀತಿ, ಅಧರ್ಮ, ಕಳ್ಳತನ, ಸುಳ್ಳತನ ನಮ್ಮೊಳಗಡೆ ಬರಲಿಕ್ಕೆ ಕಾರಣ ನಮ್ಮ ಮನಸ್ಸಾಕ್ಷಿ ಏನಾಗಿದೆ, ಅದು ದಡ್ಡು ಬಿದ್ದಿದೆ, ಅದು ಸತ್ತು ಹೋಗಿದೆ. ಆ ಮನಸ್ಸಾಕ್ಷಿ ನಮ್ಮೊಳಗಡೆ ಎಚ್ಚರವಾಗುವ ಉದ್ದೇಶದಿಂದ ಮನುಷ್ಯ ಜೀವಿತದ ಮನಸ್ಸಾಕ್ಷಿ ಅವನು ಏನು ಮಾಡಿದರೂ ಎಲ್ಲವೂ ಅವನಿಗೆ ಸರಿಯಾಗಿ ಕಾಣುತ್ತಿದೆ ಎಂಬುದಾಗಿರುವ ರೀತಿಯಲ್ಲಿ ವರ್ತಿಸುವ ಜೀವಿತಕ್ಕೆ ತಾನು ಮಾಡುತ್ತಿರುವ ತಪ್ಪು ದೋಷಗಳು ಅವನ ಒಳಗಡೆ ಅವನಿಗೆ ತಿಳುವಳಿಕೆಗೆ ಬರುವ ಮಟ್ಟಿಗೆ ದೈವ ವಾಕ್ಯದಲ್ಲಿ ಬರೆಯಲ್ಪಟ್ಟಿರುವ ಎಲ್ಲ ಪಾಪ ಸ್ವಭಾವದ ವಿಶೇಷತೆಯನ್ನು ಎತ್ತಿ ಹೇಳಿ ಪಾಪ ಮನುಷ್ಯನನ್ನು ಅದು ನಾಶನಕ್ಕೆ ಕೊಂಡೊಯ್ಯುತ್ತದೆ ಎಂಬುದಾಗಿರುವ ವಚನಗಳಿಂದ ವಾಕ್ಯಗಳಿಂದ ಬೋಧಿಸಲ್ಪಡುವಾಗ ಮನಸ್ಸಾಕ್ಷಿ, ಸತ್ತು ಹೋಗಿರುವ ಮನಸ್ಸಾಕ್ಷಿ, ದಡ್ಡು ಬಿದ್ದಿರುವ ಮನಸ್ಸಾಕ್ಷಿ ಅದು ಚಿಗುರಬೇಕು, ಅದು ಪುನರ್ಜೀವ ಪಡೆದುಕೊಳ್ಳಬೇಕು. ಅದೇ ದೈವವಾಕ್ಯದ ಉದ್ದೇಶ, ದೈವವಾಕ್ಯ ಉಪದೇಶದ ಗುರಿ ಅದಾಗಿದೆ. ನಮ್ಮ ಮನಸ್ಸಾಕ್ಷಿ ಹೇಗಿದೆ? ಪರರನ್ನು ವೇದನೆ ಪಡಿಸಿ, ಪರರನ್ನು ನಾಶ ಮಾಡಿ, ಪರರಿಗೆ ಹಾನಿಯನ್ನು ಇಚ್ಛಿಸಿ, ನಾವು ಬಹಳ ಪವಿತ್ರರಂತೆ, ನಾವು ಬಹಳ ಭಕ್ತರಂತೆ ದೇವರ ಮುಂದೆ ಕೈ ಚಪ್ಪಾಳೆ ತಟ್ಟಿ ಆರಾಧನೆ ಮಾಡಿ ಎದ್ದು ನಿಂತು ಸಭೆಯಲ್ಲಿ ಸಾಕ್ಷೀಕರಿಸುವುದುಂಟು. ಆದರೆ ನಿನ್ನ ಮನಸ್ಸಾಕ್ಷಿಗೆ ನೀನು ಕೇಳಿಕೊಂಡು ನಿನ್ನ ಮನಸ್ಸಾಕ್ಷಿ ನೀನು ವಿಚಾರಿಸುತ್ತೀಯಾ? ನಾನು ಮಾಡಿದ ತಪ್ಪುಗಳು, ನಾನು ಇತರರಿಗೆ ಕೊಟ್ಟ ವೇದನೆಗಳು ನನ್ನನ್ನು ದೇವರಿಂದ ದೂರ ಮಾಡುತ್ತದೆ, ನನಗೆ ದೇವರನ್ನ ನೋಡಲಿಕ್ಕೆ ಸಾಧ್ಯವಾಗುವುದಿಲ್ಲ ಎಂಬಂತಹ ಅರಿವು ನಿನಗಿದೆಯಾ? ನಿನ್ನಲ್ಲಿ ಒಳ್ಳೆಯ ಮನಸ್ಸಾಕ್ಷಿ ಇಲ್ಲದಿದ್ದರೆ ನಿನಗೆ ದೇವರನ್ನ ನೋಡಲಿಕ್ಕೆ ಸಾಧ್ಯವಿಲ್ಲ. ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 8ನೇ ವಚನದಲ್ಲಿ ನಿರ್ಮಲ ಚಿತ್ತರು ಧನ್ಯರು, ಅವರು ದೇವರನ್ನ ನೋಡುವರು ಎಂಬುದಾಗಿ ಹೇಳುತ್ತದೆ. ನಿರ್ಮಲವಾದ ಹೃದಯ, ನಿರ್ಮಲ ಚಿತ್ತರು, ನಿರ್ಮಲವಾದ ಜೀವಿತ, ಒಂದು ನಿರ್ಮಲವಾದ ಒಳ್ಳೆಯ ಮನಸ್ಸಾಕ್ಷಿ ಇದು ನಮಗಿದ್ದರೆ ನಾವು ದೇವರನ್ನ ನೋಡಬಹುದು. ನಮ್ಮ ಜೀವಿತದಲ್ಲಿ ಶುಭವನ್ನು ನಾವು ಪಡೆದುಕೊಳ್ಳಬಹುದು. ದೈವ ವಾಕ್ಯದ ಉಪದೇಶವನ್ನು ಕೇಳುತ್ತಿರುವ ನಿನ್ನ ಜೀವಿತದಲ್ಲಿ ನಿನ್ನ ಮನಸ್ಸಾಕ್ಷಿ ಸತ್ತು ಬಿದ್ದಿದ್ದಾದರೆ ಇವತ್ತು ಅದು ಜೀವಗೊಳ್ಳಲಿ, ಇವತ್ತು ಅದಕ್ಕೆ ಪುನರ್ಜನ್ಮ ಬರಲಿ. ನಿನ್ನ ಮನಸ್ಸಾಕ್ಷಿ ದಡ್ಡು ಬಿದ್ದಿದ್ದಾದರೆ ಅದು ಇವತ್ತು ಮೇಣದೋಪಾದಿಲಿ ಕರಗಲಿ. ನಿನ್ನ ಮನಸ್ಸಾಕ್ಷಿ ನೀನು ಹುಟ್ಟಿಸಿ ಮನಸ್ಸಾಕ್ಷಿ ಉಳ್ಳವನಾಗಿ ನೀನು ಬದುಕು. ಒಳ್ಳೆಯ ಮನಸ್ಸಾಕ್ಷಿಯನ್ನು ತಳ್ಳಿಬಿಟ್ಟು ಜೀವಿಸಬೇಡ. ನಿನ್ನ ಮನಸ್ಸಾಕ್ಷಿ ನೀನು ನಷ್ಟಪಡಿಸಿಕೊಳ್ಳಬೇಡ. ಈ ವಾಕ್ಯದ ಉಪದೇಶ ಕೇಳುವಾಗ ನಿನ್ನ ಮನಸ್ಸಾಕ್ಷಿ ಅದು ಚೈತನ್ಯಗೊಳ್ಳಲಿ, ನಿನ್ನ ಮನಸ್ಸಾಕ್ಷಿ ತಿರುಗಿ ಅದು ಜೀವಕಳೆಯನ್ನು ಹೊಂದಿಕೊಳ್ಳಲಿ. ದಡ್ಡು ಬಿದ್ದ ನಿನ್ನ ಮನಸ್ಸಾಕ್ಷಿ ಏನು ಮಾಡಿದರೂ ತಪ್ಪನಿಸುವುದಿಲ್ಲ, ಎಲ್ಲಿಗೆ ಹೋದರೂ ತಪ್ಪನಿಸುವುದಿಲ್ಲ, ಏನು ತಿಂದರೂ ಏನು ಕುಡಿದರೂ ಅದು ತಪ್ಪಾಗಿ ಕಾಣುವುದಿಲ್ಲ. ದೇವರು ಬೇಡ ಅನ್ನುವಂಥದ್ದು, ದೇವರು ದೂರವಿಡುವಂತ ಹೇಳುವಂಥದ್ದು ನಿನಗೆ ದೂರ ಬಿಡಲಿಕ್ಕೆ ಆಗುತ್ತಾ ಇಲ್ಲ. ನಿನ್ನ ಮನಸ್ಸಾಕ್ಷಿ ಎಲ್ಲವೂ ನಿನಗೆ ಒಳ್ಳೆಯದಾಗಿಯೇ ಕಾಣುತ್ತಾ ಇದೆ, ಎಲ್ಲವೂ ನಿನಗೆ ಸರಿಯಾಗಿ ಕಾಣುತ್ತಾ ಇದೆ. ಪ್ರಿಯರೇ, ನಮ್ಮ ಮನಸ್ಸಾಕ್ಷಿಯಲ್ಲಿ ನಮಗೆ ತಪ್ಪು ಹೇಳಬಾರದು. ನೀನು ಅಪರಾಧಿ ಎಂದು ನಿನ್ನ ಮನಸ್ಸಾಕ್ಷಿ ಹೇಳಬಾರದು. ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ಅಪೊಸ್ತಲನಾದ ಪೌಲನು ಈ ಮಾತನ್ನು ಬಹಳ ಶಕ್ತವಾಗಿ ಹೇಳುತ್ತಾ ಇದ್ದಾನೆ. ನೀನು ಅಪರಾಧಿ ಎಂದು ನಿನ್ನ ಮನಸ್ಸು ಹೇಳಬಾರದು. ನಮ್ಮ ಮನಸ್ಸಾಕ್ಷಿ ನಮಗೆ ಸಾಕ್ಷಿ ಇರಬೇಕು. ಪ್ರೈಸ್ ದಿ ಲಾರ್ಡ್. ದೇವರ ವಿಷಯದಲ್ಲಿ ದೇವರು ನಮ್ಮನ್ನು ತನ್ನ ವಾಕ್ಯಗಳಿಂದ ತೊಳೆದು ಶುದ್ಧೀಕರಿಸಿ ನಮಗೆ ಒಳ್ಳೆಯ ಮನಸ್ಸಾಕ್ಷಿಯನ್ನು ಕೊಡಲಿ. ಏದೇನ್ ತೋಟದಲ್ಲಿ ಕಳೆದುಕೊಂಡು ಹೋದಂತಹ ಆ ಮನಸ್ಸಾಕ್ಷಿಯನ್ನು ಕ್ರಿಸ್ತ ಯೇಸುವಿನ ಮುಖಾಂತರ ನಮಗೆ ತಿರುಗಿ ಅನುಗ್ರಹಿಸಿದ್ದಾನೆ. ಆ ಅನುಗ್ರಹದಿಂದ ನಾವು ನಮ್ಮ ಮನಸ್ಸಾಕ್ಷಿಯನ್ನು ನಾವು ನಿರ್ಜೀವಗೊಳಿಸಿ ಜೀವಿಸುವುದಕ್ಕೆ ಎಂದಿಗೂ ಹೋಗಬಾರದು. ನಾವು ನಮ್ಮ ಜೀವಿತದಲ್ಲಿ ನಾವು ಯಾವಾಗಲೂ ಉತ್ತಮ ಮನಸ್ಸಾಕ್ಷಿ ಉಳ್ಳವರಾಗಿ ಜೀವಿಸುವುದಕ್ಕೆ ದೇವರು ಸಹಾಯ ಮಾಡಲಿ. ಮೂರನೇದಾಗಿ ದೈವವಾಕ್ಯದ ಉಪದೇಶದ ಗುರಿ ನಾವು ನೋಡುವಾಗ, ದೈವವಾಕ್ಯದ ಬೋಧನೆಯ ಆ ವಾಕ್ಯದ ಧ್ಯಾನದ ಉದ್ದೇಶ ಮೂರನೇದಾಗಿ ನಾವು ನೋಡುವಾಗ
ಹೌದು ಪ್ರಿಯರೇ, ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ನಮ್ಮೊಳಗಡೆ ಮೊದಲನೇದಾಗಿ ಶುದ್ಧ ಹೃದಯ ಹುಟ್ಟಬೇಕು. ಎರಡನೇದಾಗಿ ಒಳ್ಳೆಯ ಮನಸ್ಸಾಕ್ಷಿಯನ್ನು ನಾವು ಕಳಕೊಳ್ಳಬಾರದು. ಮೂರನೇದಾಗಿ ನಿಷ್ಕಪಟವಾದ ನಂಬಿಕೆ. ನಮ್ಮ ನಂಬಿಕೆ ಎಂಥದ್ದಾಗಿದೆ? ಕಲ್ಮಶ ತುಂಬಿದಾಗಿದೆಯಾ? ಕಪಟ ತುಂಬಿದ್ದಾಗಿದೆಯಾ? ವಂಚನೆ ತುಂಬಿದ್ದಾಗಿದೆಯಾ? ಮೋಸ ತುಂಬಿದ್ದಾಗಿದೆಯಾ? ಹಾಗಾದರೆ ಈ ದೈವಿಕವಾದ ವಾಕ್ಯೋಪದೇಶಗಳನ್ನು ನಾವು ಕೇಳುವಾಗ, ಧ್ಯಾನಿಸುವಾಗ, ಈ ವಚನದ ಮುಂದೆ ಕೂತುಕೊಳ್ಳುವಾಗ ನಮ್ಮ ನಂಬಿಕೆ ಎಂಥದಾಗಿ ಮಾರ್ಪಡಬೇಕು? ಅದು ನಿಷ್ಕಪಟವಾದಂತಹ ನಂಬಿಕೆಯಾಗಿ ಮಾರ್ಪಡಬೇಕು. ಈ ವಾಕ್ಯಗಳನ್ನು ಕೇಳುವಾಗ, ದೈವ ವಾಕ್ಯದ ಉಪದೇಶಗಳು ನಮ್ಮ ಕಿವಿಗೆ ಬೀಳುವಾಗ, ವಾಕ್ಯೋಪದೇಶದ ಗುರಿ ಏನಾಗಿದೆ, ವಾಕ್ಯೋಪದೇಶದ ಉದ್ದೇಶ ತಾತ್ಪರ್ಯ ಏನಾಗಿದೆ? ಒಂದು, ಶುದ್ಧ ಹೃದಯ ಹುಟ್ಟಿಸುವುದು. ಎಲ್ಲ ಅಶುದ್ಧವಾದ ಹೃದಯ ನಮ್ಮಿಂದ ದೂರ ಹೋಗಬೇಕು. ಕಲ್ಲಾದ ಹೃದಯ ನಮ್ಮಿಂದ ನೀಗಿ ಹೋಗಿ ಮಾಂಸ ಹೃದಯ ನಮಗೆ ಹುಟ್ಟಬೇಕು. ಎರಡನೇದಾಗಿ ಒಳ್ಳೆಯ ಮನಸ್ಸಾಕ್ಷಿ. ತಿಮೋತಿಯನ ಪತ್ರಿಕೆ, ಇದೇ ಪತ್ರಿಕೆಯಲ್ಲಿ ನಾವು ನೋಡುತ್ತೇವೆ, ಹುಮೆನಾಯನು, ಅಲೆಕ್ಸಾಂದರು ಅವರು ನಂಬಿಕೆಯನ್ನು, ಒಳ್ಳೆಯ ಮನಸ್ಸಾಕ್ಷಿಯನ್ನು ಬಿಟ್ಟಿದವರಾಗಿದ್ದಾರೆ ಎಂದು ಇದೇ ತಿಮೋತಿಯನ ಪತ್ರಿಕೆ 1ನೇ ಅಧ್ಯಾಯ ಅದರ 18ನೇ ವಚನದಲ್ಲಿ 19ನೇ ವಚನದಲ್ಲಿಯೂ ಕೂಡ ಹೀಗೆ ಓದುತ್ತೇವೆ, ಮಗನಾದ ತಿಮೋತಿಯನೇ, ನಿನ್ನ ವಿಷಯದಲ್ಲಿ ಮುಂಚೆ ಉಂಟಾದ ಪ್ರವಾದನೆಗಳನ್ನು ನಾನು ನೆನೆಸಿ ನೀವು ಅವುಗಳಿಂದ ಧೈರ್ಯಗೊಂಡು ಕ್ರೈಸ್ತರ ದಿವ್ಯ ಯುದ್ಧವನ್ನು ನಡೆಸಬೇಕೆಂದು ನಿನಗೆ ಆಜ್ಞಾಪನೆ ಮಾಡುತ್ತೇನೆ. ನಂಬಿಕೆಯನ್ನು, ಒಳ್ಳೆಯ ಮನಸ್ಸಾಕ್ಷಿಯನ್ನು ಬಿಡದೆ ಹಿಡುಕೋ. ಕೆಲವರು ಮನಸ್ಸಿನ ಒಳ್ಳೆಯ ಸಾಕ್ಷಿಯನ್ನು ತಳ್ಳಿಬಿಟ್ಟು ಕ್ರಿಸ್ತ ನಂಬಿಕೆ ವಿಷಯದಲ್ಲಿ ಹಡಗು ಹೊಡೆದು ನಷ್ಟಪಟ್ಟವರಂತೆ ಇದ್ದಾರೆ. ಹುಮೆನಾಯನು, ಅಲೆಕ್ಸಾಂದರನು ಇಂಥವರೇ. ಇವರು ದೇವದೂಷಣೆ ಮಾಡಬಾರದೆಂಬುದನ್ನು ಕಲಿತುಕೊಳ್ಳುವಂತೆ ಇವರನ್ನು ಸೈತಾನನಿಗೆ ಒಪ್ಪಿಸಿ ಕೊಟ್ಟೆನು. ಒಳ್ಳೆಯ ಮನಸ್ಸಾಕ್ಷಿ, ನಿಷ್ಕಪಟವಾದ ನಂಬಿಕೆ ನಮ್ಮಿಂದ ಕಳಕೊಂಡರೆ ನಾವು ಹೋಗಿ ಸೇರಿ ಕೈ ಬೀಳುವುದು ಸೈತಾನನ ಕೈಗೆ. ನಾನು ಸೈತಾನನ ಕೈಯಿಂದ ತಪ್ಪಿಸಿಕೊಳ್ಳಲಿಕ್ಕೆ, ನಮ್ಮ ಒಳ್ಳೆಯ ಮನಸ್ಸಾಕ್ಷಿಯನ್ನು ಸಂಪಾದಿಸಿಕೊಳ್ಳುವುದಕ್ಕೆ, ನಮ್ಮಲ್ಲಿ ಒಳ್ಳೆಯ ನಿಷ್ಕಪಟವಾದ ನಂಬಿಕೆ ಹುರಿದುಂಬಿ ಬರುವುದಕ್ಕೆ ದೈವವಾಕ್ಯದ ಉಪದೇಶದ, ಆ ದೈವವಾಕ್ಯದ ಸಂದೇಶದ ಗುರಿ ಅದಾಗಿದೆ. ಇವತ್ತು ಮನುಷ್ಯ ಜೀವಿತವನ್ನು ದಾರಿ ತಪ್ಪಿಸುವ ಉಪದೇಶಗಳು ಪ್ರಪಂಚದಲ್ಲಿ ಕೇಳಿ ಬರುತ್ತದೆ. ಅದರ ಕಡೆಗೆ ನಿಮ್ಮ ಕಿವಿಯನ್ನು ಕೊಡದೆ, ನಿಮ್ಮನ್ನು ಶುದ್ಧತ್ವಕ್ಕೆ ನಡೆಸುವ, ನಮ್ಮನ್ನು ಪವಿತ್ರತೆಗೆ ನಡೆಸುವ, ನಮ್ಮ ಜೀವನಕ್ಕೆ ಎಚ್ಚರಿಕೆಯನ್ನು ಕೊಡತಕ್ಕಂತಹ, ನಮ್ಮನ್ನು ಖಂಡಿಸಿಕೊಂಡು, ನಮ್ಮನ್ನು ಎಚ್ಚರಿಸಿಕೊಂಡು, ನಮ್ಮನ್ನು ತಿದ್ದಿಕೊಂಡು, ನಮ್ಮ ತಪ್ಪು ದೋಷಗಳು ಹೊರಚಿಮ್ಮಿ ಬರತಕ್ಕ ರೀತಿಯಲ್ಲಿ ದೈವ ವಾಕ್ಯವನ್ನು ಕಠಾಖಂಡಿತವಾಗಿ ಮಾತನಾಡುವ ದೈವ ಸಭೆಯನ್ನು ಆರಿಸಿ, ದೇವ ಮಕ್ಕಳನ್ನು ಹುಡುಕಿ, ದೇವ ಅಭಿಷಕ್ತರನ್ನ, ಬೋಧಕರನ್ನ ಹುಡುಕಿ, ಅವರಿಂದ ನೀನು ತಿದ್ದುಪಾಟು ಹೊಂದಿ, ಶುದ್ಧ ಹೃದಯವನ್ನು ಹೊಂದಿ, ಒಳ್ಳೆಯ ಮನಸ್ಸಾಕ್ಷಿಯನ್ನು ಪಡೆದುಕೊಂಡು ನಿಷ್ಕಪಟವಾದ ನಂಬಿಕೆಯಲ್ಲಿ ಪ್ರವೇಶಿಸಿ ನಿತ್ಯ ಜೀವವನ್ನು ಪಡೆಯುವುದಕ್ಕೆ ನೀನು ಸಿದ್ಧನಾಗಬೇಕು. ನಿನ್ನನ್ನು ತಿದ್ದದೇ ಇರುವ, ನಿನ್ನನ್ನು ಸ್ವಚ್ಛಪಡಿಸದೇ ಇರುವ, ನಿನ್ನನ್ನು ಖಂಡಿಸದೇ ಇರುವ ಉಪದೇಶಕರು ನಿನ್ನ ಶುಭವನ್ನು ಬಯಸುತ್ತಾ ಇಲ್ಲ, ನಿನ್ನ ಮೇಲನ್ನು ಬಯಸುತ್ತಾ ಇಲ್ಲ. ನಿನ್ನನ್ನು ಉಪದೇಶಪಡಿಸುವವರು, ನಿನ್ನನ್ನು ಖಂಡಿಸುವವರು, ನಿನ್ನನ್ನು ತಿದ್ದುವವರು, ಈ ವಾಕ್ಯದಿಂದ ನಿನ್ನನ್ನು ತೊಳೆಯುವವರು ನಿನ್ನ ಶುಭವನ್ನು ಬಯಸುವವರಾಗಿದ್ದಾರೆ, ನಿನ್ನ ಏಳಿಗೆಯನ್ನು ಬಯಸುವವರಾಗಿದ್ದಾರೆ. ಕೆಲವು ಸಾರಿ ಖಂಡಿಸುವ ಸೇವಕರನ್ನ ಕಂಡರೆ, ಉಪದೇಶ ಮಾಡುವ ಸೇವಕರನ್ನ ಕಂಡರೆ, ನಮ್ಮನ್ನು ತಿದ್ದುಪಡಿಸುವ ಸೇವಕರನ್ನ ಕಂಡರೆ ನಮಗೆ ಅಲರ್ಜಿ ಆಗುತ್ತೆ. ಆದರೆ ಅವರೇ ನಿನ್ನನ್ನು ನಿತ್ಯತ್ವಕ್ಕೆ ನಡೆಸುವವರು, ಅವರೇ ನಿನ್ನ ಜೀವಿತಕ್ಕೆ ಶುಭವನ್ನು ಬಯಸುವವರು. ಶಿಕ್ಷಿಸುವ, ಖಂಡಿಸುವ, ಪ್ರೀತಿಸುವ
ಉಪದೇಶಕರನ್ನು ಸನ್ಮಾನಿಸಬೇಕು, ಗೌರವಿಸಬೇಕು, ಪ್ರೀತಿಸಬೇಕು, ಅವರಿಂದುಂಟಾಗುವ ಬೋಧನೆಗಳನ್ನು ಕೈಕೊಳ್ಳಬೇಕು. ಆಗ ನಮಗೆ ಶುಭ ಉಂಟಾಗುತ್ತದೆ. ಕೊನೆಯದಾಗಿ ನನ್ನ ಮಾತು ಮುಕ್ತಾಯಪಡಿಸ್ತೇನೆ. ಶುದ್ಧ ಹೃದಯ, ಒಳ್ಳೆಯ ಮನಸ್ಸಾಕ್ಷಿ, ನಿಷ್ಕಪಟವಾದ ನಂಬಿಕೆ ಎಂಬಿವುಗಳಿಂದ ಹುಟ್ಟಿದ ಪ್ರೀತಿಯೇ ದೈವ ವಾಕ್ಯೋಪದೇಶದ ಗುರಿಯಾಗಿದೆ. ಪ್ರೀತಿ ಎಲ್ಲದರ ಪರಿಪೂರ್ಣತೆಯಾಗಿದೆ. ಪ್ರೀತಿ ನಿನಗಿದ್ದರೆ ನಿನ್ನ ಹೃದಯವು ಶುದ್ಧಿಯಾಗುತ್ತದೆ. ಪ್ರೀತಿ ನಿನ್ನಲ್ಲಿದ್ದರೆ ನಿನ್ನ ಮನಸ್ಸಾಕ್ಷಿ ನಿರ್ಜೀವಗೊಂಡರೆ ಅದು ಪುನರ್ಜೀವಗೊಳ್ಳುತ್ತದೆ. ಪ್ರೀತಿ ನಿನ್ನಲ್ಲಿದ್ದರೆ ನಿನ್ನೊಳಗಡೆ ನಿಷ್ಕಪಟವಾದ ನಂಬಿಕೆ ಹುಕ್ಕಿ ಬರುತ್ತದೆ. ಆದುದರಿಂದ ಈ ನನ್ನ ವಾಕ್ಯೋಪದೇಶವನ್ನು ಕೇಳುವ ನಮ್ಮ ಹೃದಯವು ಒಂದು ವೇಳೆ ಜಾರಿ ಹೋಗಿದ್ದಾದರೆ, ಮನಸ್ಸಾಕ್ಷಿಯು ನಿರ್ಜೀವಗೊಂಡಿದ್ದಾದರೆ, ನಮ್ಮ ನಂಬಿಕೆಯಲ್ಲಿ ಕಲ್ಮಶ ತುಂಬಿರುವುದಾದರೆ, ಪ್ರೀತಿಯಿಂದ ಬಿದ್ದು ಹೋಗಿರುವುದಾದರೆ, ಈ ನನ್ನ ಉಪದೇಶವನ್ನು ಕೇಳುತ್ತಿರುವ ಈ ಗಳಿಗೆಯಲ್ಲಿ ನಮ್ಮ ಹೃದಯವು ದೇವರ ಕಡೆಗೆ ಒಪ್ಪಿಸಿಕೊಟ್ಟು ಮಾನಸಾಂತರಪಟ್ಟು ಈ ವಾಕ್ಯದಿಂದ ಶುದ್ಧೀಕರಣ ಹೊಂದಿ ಒಂದು ಶುದ್ಧ ಹೃದಯವುಳ್ಳವನಾಗಿ ಜೀವಿಸುವುದಕ್ಕೆ ಬಯಸುತ್ತೀಯೋ? ದೇವಾ, ನೀನು ನನ್ನನ್ನು ಪರೀಕ್ಷಿಸಿ ಕೇಡಿನ ಮಾರ್ಗದಲ್ಲಿದ್ದೇನೋ ನೋಡಿ ನನ್ನನ್ನು ಸನಾತನ ಮಾರ್ಗದಲ್ಲಿ ನಡೆಸು ಎಂದು ದಾವೀದನು ಪ್ರಾರ್ಥಿಸಿದಂತೆ ಪ್ರಾರ್ಥನೆ ಮಾಡಿಕೊಳ್ಳೋಣ. ನನ್ನಲ್ಲಿ ಒಂದು ಶುದ್ಧ ಹೃದಯವನ್ನು ಸೃಷ್ಟಿಸು ಎಂದು ಬೇಡಿಕೊಂಡ ಹಾಗೆ ನೀವು ಪ್ರಾರ್ಥಿಸಿಕೊಳ್ಳೋಣ. ಅದಕ್ಕಾಗಿ ದೇವರು ಸಹಾಯ ಮಾಡಲಿ. ನಮ್ಮ ಕಣ್ಣುಗಳನ್ನು ಮುಚ್ಚೋಣ. ನಾವು ಕೇಳಿದ ವಾಕ್ಯದ ಮುಂದೆ ಪ್ರಾರ್ಥಿಸಿ ಆಶೀರ್ವಾದವನ್ನು ಪಡೆಯೋಣ. ದೇವರೇ, ನಿನ್ನ ವಾಕ್ಯೋಪದೇಶಗಳ ಗುರಿಯ ಬಗ್ಗೆ, ದೈವ ಸಭೆಯಲ್ಲಿ, ದೇವ ಮಕ್ಕಳಲ್ಲಿ ಅನುದಿನ ದೈವ ವಾಕ್ಯದ ಉದ್ದೇಶ, ಆ ವಾಕ್ಯದ ಧ್ಯಾನದ ಉದ್ದೇಶ ಏನೆಂಬುದನ್ನು ತಿಳಿಸಿಕೊಡುವುದಕ್ಕೆ ಕೃಪೆ ಮಾಡಿದಕ್ಕಾಗಿ ಸ್ತೋತ್ರ. ತಿಳಿದುಕೊಂಡಂಥ ವ್ಯಕ್ತಿ ಜೀವಿತಗಳು, ಕೇಳಿದ ವ್ಯಕ್ತಿ ಜೀವಿತಗಳು ಆ ಉದ್ದೇಶಕ್ಕೆ ತಕ್ಕಂತೆ ತಮ್ಮ ಜೀವನದ ಹೃದಯವನ್ನು ಶುದ್ಧ ಮಾಡಿಕೊಳ್ಳಲಿ. ಒಳ್ಳೆಯ ಮನಸ್ಸಾಕ್ಷಿ, ಜೀವವುಳ್ಳ ಮನಸ್ಸಾಕ್ಷಿ ಉಳ್ಳವರಾಗಿ ಜೀವಿಸಲಿ. ನಿಷ್ಕಪಟವಾದ ನಂಬಿಕೆಯಿಂದ ತುಂಬಲಿ. ಅದು ಮಾತ್ರವಲ್ಲ ಸ್ವಾಮಿ, ದೈವಿಕವಾದ ಪ್ರೀತಿಯಿಂದ ಮುಳುಗಲಿ. ದೇವ ಸಭೆಯಲ್ಲಿ ಬೋಧಿಸಲ್ಪಡುವ ನಮ್ಮ ಜೀವಿತಕ್ಕೆ ಕೇಳಿ ಬರುವ ಈ ವಾಕ್ಯಗಳು ನಮಗೆ ಆಶೀರ್ವಾದವನ್ನು ತರಲಿ. ದೈವ ವಾಕ್ಯದ ಉಪದೇಶದ ಗುರಿಯನ್ನು ಬಿಟ್ಟು, ಅದರ ಉದ್ದೇಶವನ್ನು ಬಿಟ್ಟು ನಾವು ಕೇಳುವುದಕ್ಕಾಗಲಿ, ಧ್ಯಾನಿಸುವುದಕ್ಕಾಗಲಿ, ಬೋಧಿಸುವುದಕ್ಕಾಗಲಿ ನಮ್ಮನ್ನು ತೊಡಗಿಸಿಕೊಳ್ಳದೆ ದೈವ ವಾಕ್ಯದ ಉದ್ದೇಶದಲ್ಲಿ ನೆಲೆ ನಿಲ್ಲುವುದಕ್ಕೆ ನಮಗೆ ಭಾಗ್ಯವನ್ನು ತನ್ನಿರಿ. ಈ ನನ್ನ ವಚನವನ್ನು ಕೇಳಿ, ಈ ಬೋಧನೆಯನ್ನು ಕೇಳಿ ಜೀವಿತವನ್ನು ಸಮರ್ಪಿಸಿದಂಥ ಮಕ್ಕಳನ್ನು ನಿನ್ನ ಆಶೀರ್ವದಿಸು. ಅವರ ಜೀವಿತಗಳಿಗೆ ಶುಭ ಉಂಟಾಗಲಿ ಎಂದು ಹಾರೈಸುತ್ತೇನೆ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸುವಿನ ದಿವ್ಯ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಪಡೆದಿದ್ದೇವೆ ಪರಮ ತಂದೆ. ಆಮೇನ್.